ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ನೋಡೋ ಮಿಷಿನ್ ಬಂದು ಬ್ಯಾಂಡ್ಸಿನ ಮಿಷಿನ್ ವರ್ಟಿಕಲ್ ಮಾಡೆಲ್. ಮುಂಚೆ ವಿಡಿಯೋ ನೀವು ಹಾರಿಜಾಂಟಲ್ ನೋಡಿರ್ತೀವಿ. ಇದೇ ಸೇಮ್ ಮಾಡೆಲ್ ಬಂದು ನಿಮಗೆ ವರ್ಟಿಕಲ್ ಆಗಿ ಚೇಂಜ್ ಆಗಿದೆ. ಸೊ ಹಾರಿಜಾಂಟಲ್ ನಿಮ್ಗೆ ಈ ತರ ಇರುತ್ತೆ, ವರ್ಟಿಕಲ್ ನಿಮ್ಗೆ ಹೆಡ್ಡಿಂಗ್ ಇರುತ್ತೆ. ಸೊ ಇದು ವರ್ಟಿಕಲ್ ಟೈಪ್. ಇದು ಒಂದು ಎಕನಾಮಿಕ್ ಮಾಡೆಲ್, ಚೈನಾ ಬ್ರ್ಯಾಂಡು. ಇದು ಬಂದು ನಿಮಗೆ ಏನೋ ಲೋ ಪರ್ಪಸ್ಗೆ ಮೀನ್ಸ್ ಕಡಿಮೆ ಯೂಸೇಜ್ಗೆ ಯೂಸ್ ಮಾಡ್ಕೋಬಹುದು. ಒಂದ್ ದಿವಸಕ್ಕೆ 1000 ಪ್ಯಾಕೆಟ್ ಹಂಗ್ ಮಾಡೋರಿಗೆ ಯೂಸ್ ಆಗುತ್ತೆ. ಇದೆಲ್ಲ ಅಪ್ ಟು ನಿಮಗೆ 3 kg ಲೋಡ್ ತನಕ ಹಾಕೋಬಹುದು. ನಿಮಗೆ ಟೆಕ್ನಿಕಲ್ ಸ್ಪೆಸಿಫಿಕೇಶನ್ ಈ ಸೈಡ್ ಅಲ್ಲಿ ಇರುತ್ತೆ. ಸೊ ನಿಮಗೆ ಈ ಪ್ಲೇಟ್ ಅಲ್ಲಿ ಮುಂದೆ ಮಾಡೆಲ್ ನಂಬರ್, ಸೀರಿಯಲ್ ನಂಬರ್ ಅದರಲ್ಲಿ ಈ ಕಡೆ ಇರುತ್ತೆ. ಸೊ ಡೀಟೇಲ್ಸ್ ಇದಲ್ಲೇ ಕಾಣುತ್ತೆ ನಿಮ್ಗೆ ನೋಡ್ರಿ. ಸೊ ಸೀರಿಯಲ್ ನಂಬರ್ ನಂತರ ಡೀಟೇಲ್ಸ್ ಎಲ್ಲ ಅದರಲ್ಲಿ ಇರುತ್ತೆ. ಸೊ ಇದ್ರಲ್ಲಿ ಬಂದು ನಿಮಗೆ ಡೋರ್ ಸಿಸ್ಟಮ್ ಅಲ್ಲಿ ಬಂದು ಇದೇ ಮಿಷಿನ್ ಅಲ್ಲಿ ಬಂದು ನಿಮಗೆ ಈ ಕಡೆ ಬಂದು ಫೈಬರ್ ಗೇರ್ ಬರುತ್ತೆ ನೋಡ್ರಿ. ಇದೆಲ್ಲ ಮೆಟಲ್ ಗೇರ್, ಎಲ್ಲ ಮೆಟಲ್ ಗೇರು. ನಿಮಗೆ ಇದರಲ್ಲಿ ಫೈಬರ್ ಗೇರು ಬರುತ್ತೆ. ಬಟ್ ಫೈಬರ್ ಗೇರ್ ಬಂದ್ರೆ ರೇಟ್ ಸ್ವಲ್ಪ ಕಡಿಮೆ, ಬಟ್ ಡ್ಯೂರಬಿಲಿಟಿ ಕಡಿಮೆ ಇರುತ್ತೆ. ಬಟ್ ಇದರಲ್ಲಿ ಮೆಟಲ್ ಗೇರ್ ಡ್ಯೂರಬಿಲಿಟಿ ಜಾಸ್ತಿ ಇರುತ್ತೆ. ನಿಮಗೆ DC ಫ್ಯಾನು ಕಂಟ್ರೋಲ್, ಆಮೇಲೆ AC ಇದು ರೆಗ್ಯುಲೇಟರ್ ಇದು ಬರುತ್ತೆ. ನಿಮಗೆ ಟೆಂಪರೇಚರ್, ಡಿಜಿಟಲ್ ಟೆಂಪರೇಚರ್, ಆಮೇಲೆ ರಿಲೇ ಕಾಯಿಲು, ಮೋಟರ್ಗೆ ಗೇರ್ ಅಟ್ಯಾಚ್ಡ್ ಮೋಟರ್ ಬರುತ್ತೆ. ಮೀನ್ಸ್ ಇದರಲ್ಲೂ ಗೇರ್ ಇಂದೇ ಇರುತ್ತೆ, ಆ ಗೇರ್ ಮೆಟಲ್ ಗೇರ್ ಇರುತ್ತೆ. ಸೊ ಈ ಮಾಡೆಲ್ ಬಂದು ನಿಮಗೆ ಸ್ಕ್ವೇರ್ ಶಾಫ್ಟ್ ಇರುತ್ತೆ ಅದರಲ್ಲಿ. ಸೊ ಈ ಮಾಡೆಲ್ ಬಂದು ನಿಮಗೆ ಲೋ ಪರ್ಪಸ್ ಆಗುತ್ತೆ. ಇದರಲ್ಲೇ ಬಂದು ನಿಮಗೆ ಕಡಿಮೆ ರೇಟ್ ಬರುತ್ತೆ. ಇದೇ ಮಾಡೆಲ್ ಕಡಿಮೆ ರೇಟ್ ಹೇಳಿದ್ರೆ ನೈಲಾನ್ ಗೇರ್ಸ್ ಬರುತ್ತೆ. ನೈಲಾನ್ಸ್ ಗೇರು ಇಲ್ಲ ಫೈಬರ್ ಗೇರ್ ಹಾಕಿದ್ರೆ ನಿಮಗೆ ರೇಟ್ ಕಡಿಮೆ ಕೊಡಬಹುದು. ಸೊ ಈ ತರ ನಾವು ತರಿಸೋ ಮಾಡೆಲ್ ಈ ಮಾಡೆಲ್ ಇರುತ್ತೆ. ಮುಂಚೆ ನಾವೇನ್ ಮಾಡ್ತಾ ಇದ್ವಿ, ಇದೇ ಮಾಡೆಲ್ ಬಂದು ಅನ್ಲಾಕ್ ತರಿಸ್ತಾ ಇದ್ವಿ. ಇದು ಡಿಜಿಟಲ್ ಅನ್ಲಾಕ್ ಟೆಂಪರೇಚರ್ ಕಂಟ್ರೋಲ್. ಅನ್ಲಾಕ್ ತರಿಸುವಾಗ ಏನಾಗಿತ್ತು ಅಂದ್ರೆ PPLD ಸ್ವಲ್ಪ ಮಾಡಕ್ ಕಷ್ಟ ಆಗ್ತಾ ಇತ್ತು. ಇವಾಗ ಡಿಜಿಟಲ್ ಅಂತ ಇದ್ರಲ್ಲಿ ಬಂದು PPLD 2 ಮಾಡಬಹುದು. ಸೊ ಇವಾಗ ನಾವು ಇದನ್ನ ಹೆಂಗೆ ಆಪರೇಷನ್ ಅಂತ ಚೆಕ್ ಮಾಡೋಣ, ಹೆಂಗೆ ಆಪರೇಟ್ ಮಾಡೋಣ ಚೆಕ್ ಮಾಡೋಣ ನೋಡ್ರಿ. ಇದನ್ನು ಇಲ್ಲಿ ಸ್ಟಾಪ್ ಸ್ವಿಚ್ ಇರುತ್ತೆ, ರಿಲೀಸ್ ಮಾಡ್ಕೊಳ್ರಿ. ಆನ್ ಆಫ್ ಬಟನ್ ಆನ್ ಮಾಡ್ಕೊಳ್ರಿ. ಇದು ಹೀಟರ್ದು, ನಂತರ ಇದು ಫ್ಯಾನ್. ಇಲ್ಲಿ ಫ್ಯಾನ್ ಬ್ಲೇರ್ ಫ್ಯಾನ್ ಬರುತ್ತೆ, ಫ್ಯಾನ್ ತೋರಿಸ್ತಾ ಆ ಫ್ಯಾನ್ ಬರುತ್ತೆ. ಹೀಟರ್ದು ಇದು ಆಲ್ರೆಡಿ ಸೆಟ್ ಆಗಿದೆ. 150 ಸೆಟ್ ಮಾಡಿದೀವಿ. ಕೆಳಗಡೆ ಬರೋದು ನಿಮಗೆ ಈ ಕಡೆ ಕೆಳಗಡೆ ಇರೋದು ಬಂದು ನಿಮಗೆ ಗ್ರೀನ್ ಬಂದು ಸೆಟ್ ಟೆಂಪರೇಚರ್, ಇದು ಬಂದು ರೀಚಿಂಗ್ ಟೆಂಪರೇಚರ್. ಇದು 150 ಮೇಲೆ ಬಂದ ತಕ್ಷಣ ಸೆಟ್ ಟೆಂಪರೇಚರ್, ರೀಚಿಂಗ್ ಟೆಂಪರೇಚರ್ ಆದ ತಕ್ಷಣ ಆಮೇಲೆ ನೀವು ಯೂಸ್ ಮಾಡ್ಕೋಬಹುದು. ಸೆಟ್ಟಿಂಗ್ ಹೆಂಗ್ ಮಾಡ್ಬೇಕಂದ್ರೆ ಜಸ್ಟ್ ಸೆಟ್ ಬಟನ್ ಪ್ರೆಸ್ ಮಾಡ್ಕೊಳ್ರಿ, ಬ್ಲಿಂಕ್ ಆಗ್ತಾ ಇರುತ್ತೆ. ಸೊ ಇದರಲ್ಲಿ ಶಿಫ್ಟ್ ಮಾಡ್ಕೋಬಹುದು ನೋಡ್ರಿ, ಅಪ್ ಅಂಡ್ ಡೌನ್ ಮಾಡ್ಕೋಬಹುದು. ಅದೇ ತರ ಇನ್ನೊಂದು ಪೋರ್ಷನ್ ಅಪ್ ಅಂಡ್ ಡೌನ್ ಮಾಡ್ಕೋಬಹುದು ನೋಡ್ರಿ. ಈಗ ನಾವು ನಮಗೆ 150 ಬೇಕು. ಸೊ 150 ಇಕ್ಕನ್ನ ಇಟ್ಬಿಟ್ಟು ಜಸ್ಟ್ ಸೆಟ್ ಬಟನ್ ಪ್ರೆಸ್ ಮಾಡ್ಕೊಳ್ರಿ. ಇವಾಗ ರೀಚಿಂಗ್ ಟೆಂಪರೇಚರ್ ಆದ ನಂತರ ನೀವು ನಾರ್ಮಲ್ ಬಿಡ್ಬೋದು, ಇಕ್ಬೋದು. ಕವರ್ ಇಕ್ಕಿದ್ರೆ ಸೀಲ್ ಆಗುತ್ತೆ. ಸೊ ನಾರ್ಮಲ್ ಮಾಡಿದ ತಕ್ಷಣ ಒಂದು 1 ಮಿನಿಟ್ ಅಲ್ಲಿ ನಿಮ್ಗೆ ಇದಾಗ್ಬಿಡುತ್ತೆ. ಇದು ಟೂಲ್ ಕಿಟ್ ಬರುತ್ತೆ ನಿಮಗೆ. ಬೆಲ್ಟ್, ಟಫಾನ್ ಬೆಲ್ಟ್, ಸ್ಕ್ರೂ ಡ್ರೈವರು, ಅಲಂಕಿ, ನಂತರ ಈ ಕೇಬಲ್ ಅದರಲ್ಲಿ ಇರುತ್ತೆ. ಆಮೇಲೆ ಈ ಎಂಟ್ರಿ ಗೇಟ್ ಇರುತ್ತೆ. ಸೊ ಎಂಟ್ರಿ ಗೇಟ್ ನಾವು ಹಾಕಿದ್ದೀವಿ ಇದಕ್ಕೆ. ಸೊ ಜಸ್ಟ್ ನೀವು ಈ ತರ ಬರುತ್ತೆ, ಯೂಸ್ ಮಾಡ್ಕೋಬಹುದು. ಗೋಲ್ಡನ್ ಪೋಚಸ್ ಇದರಲ್ಲೂ ಸೇಮ್ ಆಗುತ್ತೆ. ವಿಂಡೋ ಟೈಪ್ ಇರುತ್ತೆ, ಇದು ವಿಂಡೋ ಟೈಪ್ ಅಂತ ಕರೀತಾರೆ. ಸೊ ವಿಂಡೋ ಟೈಪ್ ಅಲ್ಲಿ ನಾವು ಸೀಲ್ ಮಾಡ್ಕೋಬಹುದು. ಇಲ್ಲಿ ಹಿಂದ್ಗಡೆ ಒಂದು ಫುಲ್ ನಿಮ್ಗೆ ಒಂದೇ ಕಲರ್ ಇರುತ್ತೆ, ಇಲ್ಲಿ ಮಾತ್ರ ವಿಂಡೋ ಬರುತ್ತೆ. ಇದರಲ್ಲಿ ಇನ್ನೊಂದು ಆಪ್ಷನ್ ಇದೆ. ಈ ತರ ನಿಮ್ಗೆ ಈ ತರ ಪೋಚ್ ನಮ್ಮ ಹತ್ರ ಸಿಗುತ್ತೆ ನೋಡ್ರಿ. ಇದ್ರಲ್ಲಿ ಬಂದು ಪೂರ್ತಿ ಟ್ರಾನ್ಸ್ಪರೆಂಟ್ ಕಾಣುತ್ತೆ. ಇದರಲ್ಲಿ ಬಂದು ನಿಮಗೆ ಜಸ್ಟ್ ಇಲ್ಲಿ ಸ್ಲೈಡ್ ತರ ಟ್ರಾನ್ಸ್ಪರೆಂಟ್ ಕಾಣುತ್ತೆ. ಇದು ವಿಂಡೋ ಟೈಪ್, 2 ವಿಂಡೋ ಟೈಪ್, ಬಟ್ ಇದು ಫುಲ್ ನೋಡ್ರಿ. ಹಿಂದ್ಗಡೆ ಬಂದು ನಿಮಗೆ ಅಲ್ಯೂಮಿನಿಯಂ ಫಾಯಿಲ್ ಟೈಪ್ ಇರುತ್ತೆ, ಇದ್ರಲ್ಲಿ ಬಂದು ನಿಮಗೆ ಗೋಲ್ಡನ್ ಟೈಪ್ ಇರುತ್ತೆ. ಸೊ ಈ ತರ ಪೌಚ್ ನಮ್ಮ ಹತ್ರ ಸಿಗುತ್ತೆ, ಈ ತರ ಪೌಚ್ ಸಿಗುತ್ತೆ. ಇದ್ರಲ್ಲಿ ಪ್ಲೈನ್ ಬೇಕಂದ್ರೆ ಪ್ಲೈನು ಸಿಗುತ್ತೆ. ಸೊ 2 ಟೈಪ್ ಮಾಡ್ತೀವಿ. ಇದ್ರಲ್ಲಿ ಇವಾಗ ನಾವು ಫಿಲ್ ಮಾಡಿ ತೋರಿಸ್ತೀವಿ ನೋಡ್ರಿ. ರಿಮೂವ್ ಮಾಡ್ಕೊಂಬಿಟ್ಟು ಜಸ್ಟ್ ಸ್ವಲ್ಪ ಗ್ಯಾಪ್ ಮಾಡ್ಕೊಳ್ರಿ. ಗ್ಯಾಪ್ ಮಾಡ್ಕೊಂಬಿಟ್ರೆ ಆಯ್ತು ನೋಡ್ರಿ. ಗ್ಯಾಪ್ ಆಯ್ತು, ನಾನು ಇನ್ನೂ ತುಂಬಿಲ್ಲ. ಜಸ್ಟ್ ಜಿಪ್ ಲಾಕ್ ಮಾಡ್ಕೊಳ್ರಿ. ಈ ಜಿಪ್ ಲಾಕ್ ಮಾಡ್ಕೊಂಡ್ರೆ ಇವಾಗಿರೋ ಏರಿಯಾ ಇದೆ. ಇವಾಗ ಜಸ್ಟ್ ನಾನು ನಿಮಗೆ ಆವಾಗ ಟೆಂಪರೇಚರ್ ಜಾಸ್ತಿ ಮಾಡ್ಕೊಡ್ತಾನೆ, ಸ್ವಲ್ಪ ಸ್ಪೀಡಲ್ಲಿ ಮಾಡಿ ಬಿಡ್ತೀನಿ ನೋಡ್ರಿ. ಇದು ವೆಯ್ಟ್ ಇದ್ರೆ ನಿಮ್ಗೆ ಅಲ್ಲೇ ಕಣ್ಣೀರಲ್ಲಿ ಬಂದು ಬರುತ್ತೆ. ಸೊ ವೆಯ್ಟ್ ಇಲ್ಲ, ಕಣ್ಣೀರಲ್ಲಿ ಬರ್ತಾ ಇಲ್ಲ ನೋಡ್ರಿ. ನೋಡ್ರಿ ಡಾಟ್ ಇಂಪ್ರೆಷನ್ ಕಾಣುತ್ತೆ ನೋಡ್ರಿ. ಸೊ ಇದ್ರಲ್ಲಿ ಬಂದು ನಿಮಗೆ ಸೇಮ್ ಅದೇ ತರಾನೇ ನೋಡ್ರಿ, ನಿಮಗೆ ಲೀಕೇಜ್ ಬರಲ್ಲ. ಸೊ ಸ್ಟ್ಯಾಂಡ್ ಬೈ ಪೌಚ್ ಇಟ್ಕೊಳ್ಳೋಕೆ ಸೇಮ್ ಅದೇ ರೀತಿಯಾಗಿರುತ್ತೆ. ಸೊ ಲುಕ್ ಚೆನ್ನಾಗಿರುತ್ತೆ. ನಿಮ್ಗೆ ಈ ತರ ಪೌಚ್ ಬೇಕಾದ್ರು, ಮಿಷಿನ್ ಬೇಕು, ಡೀಟೇಲ್ಸ್ ಬೇಕಾದ್ರೆ ನೀವು ಕೆಳಗಡೆ ವಾಟ್ಸ್ಆಪ್ ನಂಬರ್ ಕಾಲ್ ವಾಟ್ಸ್ಆಪ್ ಮಾಡಿ ನಮ್ಮ ಊರು ನಿಮ್ಗೆ ಗೈಡ್ ಮಾಡ್ತಾರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಮರಿದೇ ಬೆಲ್ ಐಕಾನ್ ಕ್ಲಿಕ್ ಮಾಡ್ರಿ. ಅವಾಗ ನಾವು ಎಲ್ಲ ವಿಡಿಯೋನು ನಿಮ್ಗೆ ತಲುಪುತ್ತೆ. ನಂತರ ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು.